1 ಗ್ರಾಮ್ ಅಂತೆ ನೋಡಿ ಚಿನ್ನ ಬಿಸ್ಕೆಟ್ 1 ಗ್ರಾಮ್ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಹಂದಿ ನೆಕ್ಲೆಸ್ ಯಾವ ತರ ಇದೆ ಅಂತ. ಚಿನ್ನದ ಬಿಸ್ಕೆಟ್ಗಳಿದೆ ಪುಟ್ ಪುಟಾಣಿ ಇದು 1 ಗ್ರಾಮು ಎಷ್ಟಿದೆ. ಬೆಳ್ಳಿ ಬಳೆ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಬೆಳ್ಳಿ ಅಂಗಡಿ ಇದು. ಗೋಲ್ಡ್ ಅಲ್ಲ ಬೆಳ್ಳಿ ಫುಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರ ರಜಾ ಇದೆ, ಸೊ ಅದಕ್ಕೆ ನೆಕ್ಸ್ಟ್ ಇನ್ನೇನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಇಂಡಿಯಾದಲ್ಲಿದ್ದರೆ ಸ್ಯಾರಿ ಶಾಪಿಂಗ್ ಅದು ಇದು ಅಂತೆಲ್ಲ ತಗೋತಾ ಇರ್ತೀವಿ. ಬಟ್ ನಾವು ಇಲ್ಲಿ ಸ್ಯಾರಿನ ಇಂಡಿಯಾಯಿಂದಲೇ ತಗೊಂಬಂದಿದ್ದೀನಿ. ಬಟ್ ನೋಡಬೇಕು ಅದು ಆಗುತ್ತಾ ಏನು ಅಂತ ಉಡ್ಸೋಕ್ಕೆ, ಅಥವಾ ದೇವ್ರ ಸೀರೆ ಅಂತ ಬರುತ್ತಲ್ಲ ಸಪ್ರೇಟಾಗಿ ಚಿಕ್ಕದು, ಅದನ್ನೇ ಉಡಿಸ್ತೀನೋ ಗೊತ್ತಿಲ್ಲ. ಬಟ್ ಸ್ಯಾರಿ ಅಂತೂ ಇಂಡಿಯಾಯಿಂದಲೇ ತೊಗೊಂಬಂದಿದ್ದೀನಿ ಲಕ್ಷ್ಮಿಗೆ ಉಡ್ಸೋಕ್ಕೆ. ಹಿಂಗಂತ ಒಂದೇ ದಿನದಲ್ಲಿ ಈ ಶಾಪಿಂಗ್ ಮುಗಿಯೋದಿಲ್ಲ, ಯಾಕೆಂದರೆ ಇವತ್ತು ಏನೇನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಳ್ತೀವಿ. ಮತ್ತು ನೆಕ್ಸ್ಟ್ ಇವತ್ತು ಭಾನುವಾರ, ನೆಕ್ಸ್ಟು ಆದಮೇಲೆ ಗುರುವಾರ ಹೂಗಳು ಹಣ್ಣುಗಳು ಅದೆಲ್ಲ ತರಕ್ಕೆ ಹೋಗ್ಬೇಕಾಗುತ್ತೆ. ಸೊ ಇವತ್ತು ಭಾನುವಾರ, ಇವತ್ತಿಂದ ನಾನು ಒಬ್ಬದ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಇವತ್ತಂತೂ ಸಡನ್ನಾಗಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ವಾರ ಫುಲ್ ತಣ್ಣಗಿತ್ತು, ಇವತ್ತು ಸಡನ್ ಬಿಸಿಲಾಗಿ ಇವತ್ತು ಆಚೆ ಬಂದಿದ್ದಾನೆ ಮೋಡಗಳಿಂದ. ಫಸ್ಟ್ ಈಗ ನಾನು ಒಂದು ಮುತ್ತಿನ ಸರದ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮುತ್ತಿನ ಸರ ನೋಡೋಕ್ಕೆ ಮುತ್ತಿನ ಸರಗಳಿದೆ. ಇಲ್ಲಿ ಇವರು ಸಣ್ಣಗಿರೋ ಮುತ್ತಿನ ಸರನ ಫುಲ್ ಟೈಟಾಗಿ ನೆಕ್ಲೆಸ್ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀನೊಂದು ಸರ ಬೇರೆ ಹಾಕೊಂಡಿದ್ದೀರಾ ಚಿನ್ನದ ಸರ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಚಿನ್ನದ ಬಳೆಗಳು, ಬೆಳ್ಳಿ ಎಲ್ಲ ಬೆಳ್ಳಿ ಬಳೆಗಳೇನೆ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಅಷ್ಟಿದೆ. ಓ ಇಲ್ಲೂ ಇದೆ. ಗೋಲ್ಡ್ ಪ್ಲೇಟ್ ಕೋಟ್ ಮಾಡಿದ್ದಾರೆ ಬೆಳ್ಳಿ ಬಳೆಗಳಿಗೆ ಅಲ್ವಪ್ಪ. ನೋಡಿ ಎಷ್ಟಿದೆ ಬೆಳ್ಳಿ ಬಳೆ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಬೆಳ್ಳಿ ಅಂಗಡಿ ಇದು. ಗೋಲ್ಡ್ ಅಲ್ಲ ಬೆಳ್ಳಿ ಫುಲ್ ಬೆಳ್ಳಿ. ಇಲ್ಲೇ ಕಿವಿನೂ ಚುಚ್ಕೊಡ್ತಾರೆ ಕಣಪ್ಪ ಇವರು. ನೋಡಿ ಇಲ್ಲಿ ಇದೆಲ್ಲ ಬೆಳ್ಳಿ ಇಯರಿಂಗ್ಸ್. ಇದೆ ಇದೆಲ್ಲ ಸ್ಟೋನ್ಗಳು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಚಿನಿ ಎಷ್ಟೊಂದು ಥರದ್ದು ಸ್ಟೋನ್ಗಳಿದೆ ಇಲ್ಲಿ, ಏನೇನೋ ಕಲ್ಲುಗಳು. 400 ಕ್ಯಾರೆಟ್ ಅಂತೆಲ್ಲ ಏನೇನೋ ಇಟ್ಟಿದ್ದಾರೆ. ರೂಬಿ ಸ್ಟೋನು, ಆ ಸ್ಟೋನು, ಈ ಸ್ಟೋನ್. ಮುಟ್ಬಾರ್ದು. ನೋ. ಈ ಬ್ಯಾಂಗಲ್ ಇದೆ ನೋಡಿ, ವೈಟ್ ಬ್ಯಾಂಗಲ್. ನಾನು ಅದೇ ಥರದ್ದು ಒಂದು ವೈಟ್ ಹಾಕಿದ್ದೀನಿ, ಅಂದರೆ ಸೇಮ್ ಅಲ್ಲ ಬೇರೆ ಬ್ಯಾಂಗಲ್ ಇದೆ. ಬಟ್ ಇಲ್ಲಿ ಸ್ಟೋನ್ ಮುತ್ತಿನ ಸರ ಇದೆ. ಹಾಂ ಚೈನಾದಲ್ಲಿ ಮುತ್ತಿನ ಸರಗಳು ತುಂಬ ಫೇಮಸ್ಸು. ಸುಮಾರು ಜನ ಡೈಲಿ ವೇರ್ಗೆ ಹಾಕೊಂಡಿರ್ತಾರೆ. $573 ಅಂದರೆ 6,500 ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲ ಎಷ್ಟೊಂದಿದೆ ನೋಡಿ ಸರಗಳು. ಬಿಡು ಮುಟ್ಬಾರ್ದು ಸರ್ ಮಾಯ್. ವೈಟ್ ಹರಳುಗಳ ಇದು ಬೆಳ್ಳಿ ಮೇಲೆ. ಇದು ಯಾವ ಸ್ಟೋನ್ ಇದು? ಗ್ರೀನ್ ಕಲರ್, ಗ್ರೀನು ಎಮರಾಲ್ಡ್ ಥರ ಇದೆ. ಸರನ ಇಲ್ಲೇ ತಗೊಳ್ಳೋದು ಬದಲು ಚಿನ್ನದಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ಅಲ್ಲಿ ಟ್ರಸ್ಟೆಡ್ ಇರುತ್ತೆ. ಇಲ್ಲಿ ಒಂದೊಂದು ಮುತ್ತು ಮಧ್ಯದಲ್ಲಿ ಫೇಕ್ ಇರ್ತವೆ ಅಂತ ನನಗೆ ಅನಿಸ್ತು. ಏನೇ ತಗೊಂಡ್ಬಿಡ ಡೆಕೋರೇಷನ್ಗೆ? ಹಾಂ, ಬರ್ಡೇದು ಮದುವೆದೆ ಈ ಥರ ಚಿಕ್ಕದಿಲ್ವ ಅಂತ ಕೇಳಬೇಕು. ಸಾಗಿಸ್ಕೋಬೋದು ಇಂಡಿಯಾಗೆ. ಏ ಕಾಲದ ಗಡಿಯಾರ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾವುದೂ ಓಡ್ತಾ ಇಲ್ಲ, ತಗೊಂಡ್ರೆ ಬೇಕಾದ್ರೆ ಓಡಾಗಿ ಮಾಡಿಕೊಡ್ತಾರೆ ನೋಡಿ. ಇಲ್ಲಿ ಇದು ಕ್ಲಾಕ್ ಹಳೇ ಥರ ಆಗೋಗಿದೆ. ಯಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾಲ್ ಕ್ಲಾಕು, ಯಾವ್ದಾದ್ರು ಕಾರ್ನರ್ ಎಡ್ಜ್ ಕ್ಲಾಕ್ ಅಂತಾರಲ್ಲ ಆ ಥರ. ಇದು ತುಂಬ ಚೆನ್ನಾಗಿರುತ್ತೆ, ವಿಂಟೇಜ್ ಸ್ಟೈಲ್. ಹೂಗಳು ಸಿಗುತ್ತೆ, ಬ್ಯಾಕ್ ಡ್ರಾಪ್ಸ್ಗೆ ಚೆನ್ನಾಗಿ ಸಿಗುತ್ತೆ. ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ. ವಾಸ್ ಇದೆಲ್ಲ ಇದೆ. ಇಂಡಿವಿಜುವಲ್ ಫ್ಲವರ್ಸು ಸಿಗುತ್ತೆ. ನಾವು ತೊಗೊಂಡು ಬ್ಯಾಕ್ ಡ್ರಾಪ್ಸ್ಗೆ ಮಾಡ್ಕೋಬೇಕು. ಇಲ್ಲೆಲ್ಲ ಬಳ್ಳಿ ಥರ ಇದೆ, ಎಲ್ಲ ಪ್ಲಾಸ್ಟಿಕ್ ಚೆನ್ನಾಗಿದೆ. ಹಾಂ, ಅದು ರಿಯಲ್, ಇದು ಪ್ಲಾಸ್ಟಿಕ್ಕು. ಇಲ್ಲಿ ಲೋಟಸ್ ಎಲ್ಲ ಇದೆ ನೋಡಿ. ಬಟ್ ಇದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಬ್ಯಾಕ್ ಡ್ರಾಪ್ಗೆ? ವೇಸ್ಗೆ ಸರಿ ಇದ್ದು ಪಾಟ್ ಒಳಗಡೆ ಇಡ್ತೀವಿ ಅಂತಂದರೆ ಪ್ಲಾಸ್ಟಿಕ್ಕು. ಈ ಥರ ಒಂದು ಮ್ಯಾಟ್ ಬರುತ್ತಲ್ಲ ಆ ಥರ ಇದೆ, ಅದು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಇದೆ. $130 ಹೇಳ್ತಿದ್ದಾರೆ ಇದಕ್ಕೆ. ಚೆನ್ನಾಗಿ ಕಾಣುತ್ತಲ್ಲ ನಿಜವಾದ ಹೂ. ಇಲ್ಲೊಂದು ಚೆಗದ ವಾಚೆ ಚೆಗ 小的没有吗？这个哪个？这个它是1平方的。
ಇಲ್ಲಿ ನೋಡಿ ಇಲ್ಲೊಂದು ಹುಲ್ ಥರ ಇದೆ. ಹುಲ್ಲ ಪಾಚಿನ ಗೊತ್ತಾಗ್ತಿಲ್ಲ. ಇದು ಪಾಚಿನ ಇದು? ಓ ಉದುರುತ್ತಾ ಇದೆ ಇದು ಫುಲ್ಲು. ಬಿಡಿ ನೋಡೋಣ ಹೇಗಿದೆ. ಇದು ವೇಸ್ಟೇನಾ ನಿಮಗೆ? ಇವ್ರಿಗೆ ಎಲ್ಲ ವೇಸ್ಟ್ ಅಂತೆ. ಏನು ತಗೋಬೇಡ, ಸುಮ್ಮನೆ ಕಳಸ ಇಟ್ಬಿಟ್ಟು ಪೂಜೆ ಮಾಡೋ ಸಾಕು ಅಂತಿದ್ದಾರೆ. ಇವ್ರಿಗೆಲ್ಲ ವೇಸ್ಟ್. ಲಕ್ಷ್ಮಿನ ಕರಿಬೇಕು, ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಕರಿಬೇಕು. ಹ್ಞೂ ಇದು ಬನಾನಾ ಟ್ರೀನ ಕೇಳಿ ಫಸ್ಟ್ ಅವ್ರಿಗೆ. ಪ್ಲಾಸ್ಟಿಕ್ದು ಎಲ್ಲೇ ತಗೋತಾ ಇದ್ದೀನಿ. ಚಲೋದು ಯಾಂದಮ್ಮ ಹುಯ್ಯ. ಪ್ಲಾಸ್ಟಿಕ್ದು ಶೋ ಪೀಸಸ್ ಚೆನ್ನಾಗಿದೆ, ಇಟ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಇದು ಟೇಬಲ್ ಮೇಲೆ ಎಲ್ಲ ಇಡೋದು. ಈಗ ವೇಸ್ ಇಡ್ತೀವಲ್ಲ, ಸೊ ಅದೇ ಥರ ಇಡೋದು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪ್ಲಾಸ್ಟಿಕ್ದೇ ಬಾಳೆ ಎಲೆ ಥರ ಬರುತ್ತಲ್ಲ, ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಬಾಳೆ ಕಂದು ಒಂದು ಪಾಟಲ್ಲಿ ಹಾಕಿರ್ತಾರಲ್ಲ, ಆ ಥರ ತಗೊಳ್ಳೋಣ ಅಂತ. ಯಾಕೆಂದರೆ ಇಲ್ಲಿ ಬಾಳೆದು ಗೊನೆ ಸಿಗುತ್ತೆ ಗಿಡದ್ದು. ಆದರೆ ಏನು ಅಂದರೆ ಎಂದ ಅದಕ್ಕೆ ಪಾಟು ಹಾಕೊಡ್ತಾರ. ನಿಜವಾದ ರಿಯಲ್ ಬಾಳೆಗೊನೆ ಸಿಗುತ್ತೆ, ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡ್ಕೋಬೋದು. ಆದರೆ ಏನಾಗುತ್ತೆ ಅಂದರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದು 1-2 ದಿನ ಬಂದು ನಮ್ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಒಣಗೋಗಿರುತ್ತೆ. ಸೊ ನಾವು ಇಷ್ಟು ದಿವಸ ಹೊರಗಡೆ ಏನಾದ್ರು ಕಿತ್ಕೊಂಬಂದು ತೊಗೊಂಬರ್ತಾ ಇದ್ವಿ ಇಷ್ಟು ಹಬ್ಬದಲ್ಲಿ. ಈ ಸಲ ಬೇಡ ಕಿತ್ಕೊಂಬರೋದು ಅಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಪ್ಲಾಸ್ಟಿಕ್ದೇ ತೊಗೊಂಬಂದು ಇಡ್ತಾ ಇದ್ದೀವಿ. ಆನ್ಲೈನಲ್ಲಿ ಬಾಳೆ ಎಲೆನ ಊಟಕ್ಕೆ ಆರ್ಡ್ರ್ ಮಾಡಿದ್ರೆ 1 ದಿನ 2 ದಿನ ಬೇಕು ಬರೋಕ್ಕೆ. ಆಲ್ಮೋಸ್ಟ್ ಅದೇ ಒಣಗೋದಂಗೆ ಆಗೋಗಿರುತ್ತೆ. ಸೊ ಇನ್ನು ಕಂದಂತೂ ಫುಲ್ ಒಣಗೋಗಿರುತ್ತೆ. ಬೇಸಿಗೆ ಇದೆ ಆಲ್ ಓವರ್ ಚೈನಾ. ಸೊ ಅದಕ್ಕೆ ದೇವರಿಗೆ ಡೆಕೋರೇಟಿವ್ ಥರ ಇಡೋಣ ಅದನ್ನು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿರ್ತದೆ ಇದು. ಒಂದಕ್ಕೆ 450 ರೂಪಾಯಿ ಅಂತ. ಇದು ರೋಸ್ದು ಬಳ್ಳಿ ಇಷ್ಟು ಉದ್ದ ಇದೆ ನೋಡಿ, ಹಿಂಗೆ 450 ರೂಪಾಯಿ. 2ರಿಂದ 800 ರೂಪಾಯಿ. 800 ರೂಪಾಯಿ ಕೊಡ್ತಾರಂತೆ ಎರಡರಿಂದ. ನಾವು ಈ ಥರ ಬಳ್ಳಿ ಇರೋದು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಮಲ್ಟಿ ಕಲರ್ಸು, ಇದು ಕೆಂಪು ಕಲರಾ? ಎಷ್ಟು ಒಂದಕ್ಕೆ 5 ರೂಪಾಯಿನಾ? ಓ ಇದು 10 ರೂಪಾಯಿ ಅಂತ ಹೇಳ್ತಿದ್ದಾರೆ. ಒಂದಕ್ಕೆ 10 ರೂಪಾಯಿನಾ ಇದು? ಹಾಂ ಅಂದರೆ 125 ರೂಪಾಯಿ ಇದು ಒಂದು ಕಡ್ಡಿಗೆ. 125, 140 ರೂಪಾಯಿ ಈಗ ಒಂದು ಕಡ್ಡಿಗೆ. 140 ರೂಪಾಯಿ ಹೇಳ್ತಿದ್ದಾರೆ. ಇದು ಅಷ್ಟೇ, ಗುಲಾಬಿ ಕಡ್ಡಿಗಳಿಗೆಲ್ಲ 140 ರೂಪಾಯಿ ಅಂತೆ. ನಾರ್ಮಲ್ ಇದಕ್ಕೆ 65, 70 ಆ ಥರ ಈ ಥರದ. ಇದೆರಡು ತಗೋತಾ ಇದ್ದೀನಿ, ಪಿಂಕ್ ಒಂದು ಪರ್ಪಲ್ ಒಂದು. ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ಗೆ ಇಲ್ಲಿ ಕಬ್ಬಣದೆಲ್ಲ ಹಾಕಿ ಪ್ಲಾಸ್ಟಿಕ್ ಡೆಕೋರೇಟ್ ಮಾಡಿದ್ದಾರೆ. ಈ ಥರ ಏನಾದ್ರು ಚಿಕ್ಕದಾಗಿ ಬಂದಿದ್ರೆ ನಾವು ಪ್ಲಾಸ್ಟಿಕ್ ಹೋಗೋಲ್ಲ ಅಂಟ್ಕೊಂಡು ಬ್ಯಾಕ್ ಡ್ರಾಪ್ ಥರ ಮಾಡ್ಕೋಬೋದಿತ್ತಲ್ವಪ್ಪ. ದೇವಸ್ಥಾನದ ಬೀದಿಗೆ ಬಂದಿದ್ದೀವಿ. ಅಂದರೆ ಕ್ಯಾಂಡಲ್ ದೀಪ ಬರುತ್ತಲ್ಲ, ಅದು ತೊಗೊಳ್ಳೋಣ ಅಂತ. ಆ ಕಡೆ ಈ ಕಡೆನಾ ನೋಡಿರ್ತೀರಾ ನೀವು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಇಲ್ಲೇ ದೀಪಗಳು ತೊಗೊಳಕ್ಕೇನೆ. ಇಲ್ಲೂ ಅದೇ ಅಂಗಡಿಗೆ ಬಂದಿದ್ದೀವಿ ದೀಪ ತೊಗೊಳಕ್ಕೆ ಅಂತ. ದಿಸ್ ಮಾಂಕ್ಸ್ ಹಾಡು ಹೇಳ್ತಾ ಇರ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಇಲ್ಲಿ ಕಪ್ಪೆ ಇಟ್ಟಿದ್ದಾರೆ. ಕಪ್ಪೆ ನಮ್ಮ ಕಡೆನೂ ಒಳ್ಳೇದು ಅಂತಾರಲ್ಲ, ಕಪ್ಪೆ ಇಟ್ಟು ಪೂಜೆ ಎಲ್ಲ ಮಾಡಿದ್ರೆ. ನೋಡಿ ಕಪ್ಪೆ ಚಿನ್ನದ ಮೂಟೆನ ಹೊತ್ಕೊಂಬರೋ ಥರ. ಇದು ಕಪ್ಪೆನೆ. ಇದನ್ನು ತೊಗೊಳ್ಳೋಣ ಲೋಟಸ್ ತಿಮ್ಗೆಯಲ್ಲಿ. ಇದನ್ನು ಒಂದು ತೊಗೊಂಡು ಅದನ್ನು ಒಂದು ತೊಗೊಳ್ಳಿ. ಅಲ್ಲಿ ಲೋಟಸ್ ಇದೆಯಲ್ಲ, ನಮ್ಮ ಮನೆ ಹತ್ರದೇ 3 ಚಿನ್ನದ ಅಂಗಡಿ ಇದೆ. ಸೊ ಅಲ್ಲಿ ಮುತ್ತಿನಾರ ಸಿಗುತ್ತೆ, ನೋಡಿದ್ದೆ ನಾನು. ಸೊ ಅಲ್ಲಿ ಒಂದ್ಸಲ ಕೇಳೋಣ, 3 ಅಂಗಡಿಲಿ ವಿಚಾರಿಸಿ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ನನಗೆ ರೇಟ್ ವೈಸ್ ಎಲ್ಲ ಓಕೆ ಅಂತ ಅನ್ಸುತ್ತೆ, ಅಲ್ಲಿ ನೋಡ್ಬಿಟ್ಟು ತಗೊಳ್ತೀನಿ. ವರ್ಷದಿಂದನೂ 2 ನೆಕ್ಲೆಸ್ ಹಾಗೆ ಇದೆ, ಯಾರು ತಗೊಂಡೇ ಇಲ್ಲ. ನೋಡಿ ಚಿನ್ನದ ನೆಕ್ಲೆಸ್ ಯಾವ ಥರ ಇದೆ ಅಂತ. ಇದು ಬ್ರೈಡಲ್ ಕಲೆಕ್ಷನ್. ಇದು ಮದುವೆ ಟೈಮಲ್ಲಿ ಹುಡುಗಿರು ಹಾಕೊಳ್ಳೋ ಅಂತ ನೆಕ್ಲೆಸ್, ಜೊತೆಗೆ ಸೆಟ್ ಇಯರಿಂಗ್ಸ್ ಇದೆ. ಇದಕ್ಕೆ ಇಯರಿಂಗ್ಸ್ ಇಲ್ಲ, ಉಂಗುರ ಇದೆ. ಇಷ್ಟು ಥರ ಮುತ್ತಿನ ಸರ ಇದೆ. ಇದೆಲ್ಲ ಚಿಕ್ಕದು. ಇದು ಒಂದಕ್ಕೆ $1 ಇರೋದು. ಇದು ನನಗೆ ವಿತ್ ಡಾಲರೇ ಬೇಕಾಗಿತ್ತು, ಮತ್ತು ಡಾಲರೆಲ್ಲ ಹಾಕ್ಸ್ಕೊಳ್ಳೋದು ಕಷ್ಟ. ಇನ್ನೊಂದ್ಸಲ ನಾನು ಈ ಥರ ಡಿಸೈನಲ್ಲಿ ಡಾಲರ್ ಅಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ತೆಗೆದು ತೋರ್ಸೋಕೆ ಹೇಳಿ ವರ್ಷ. ಇದನ್ನು ಈ ಥರ ಬರುತ್ತೆ ಇದು. ಓ ಈ ಥರನಾ? ಇದು ಡಾಲರ್ ನಿಲ್ಲೋದಾದ್ರೆ ಹೇಗೆ? ಸ್ಟ್ರೈಟ್ ನಿಲ್ಬೇಕು ತಾನೆ ಇದು. ಡಾಲರ್ ಡೊಂಕ ಆಗುತ್ತಲ್ಲ.
ಯಾವ ಥರ ಇದು ಅಂತ ಕೇಳಿ ಅವ್ರಿಗೆ ಡಾಲರ್ ಸ್ಟ್ರೈಟ್ ಅಲ್ವಾ ನಿಂತ್ಕೋಬೇಕು 这个是这样子的吗？对，它戴下来它就是这样子，还是 ಈಗ 不 ನಿಲ್ಬೇಕಲ್ವಾ 是那样子的，就是我刚才给你那样子不的。是这样子的吗这？样呢，它也会容易。 ಈ ಥರ 所以你自己，它正确的是我刚才那样，这样也可以 ಈ ಅಂಗಡಿಯವ್ರಿಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ಮುತ್ತಿನ ಮಣಿನ ತೆಗೆದುಬಿಟ್ಟು ಡಾಲರ್ನ ಮಧ್ಯಕ್ಕೆ ಹಾಕಿ ಹಾಕೊಡ್ತಾರೆ. 做秒杀。 ಓ ಇದು 158 ಇದು 这个才100多，158。 有什么区别呢？ ಇದು ಕಡಿಮೆ ಇದೆ ಇದು 有什么不一样？你可以走。 ಇದು ಅರ್ಧ ಬೀಟ್ಸು ಇದು ಫುಲ್ ಬೀಟ್ಸು 这么复原。 ಇದಕ್ಕೆ ಡಾಲರ್ ಹಾಕೊಡಲ್ವಾ ಅವ್ರು ಕೇಳಿದ್ರೆ ಇದು ಒಂದು ಚಿನ್ನದ ಅಂಗಡಿ. ಇನ್ನು ಸೂಪರ್ ಮಾರ್ಕೆಟ್ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಚಿನ್ನದ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲೊಂದ್ಸತಿ ಹೋಗಿ ನೋಡ್ಕೊಂಬರೋಣ ಅಂತ ಅನ್ಕೊಂಡೆ. ಈ ಥರ ಗಾಡಿ ತಗೊಂಡು ಹೋಗೋಣ ಸೂಪರ್ ಮಾರ್ಕೆಟ್ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ನಮ್ಗೆ ಇವತ್ತು ಸಾಮಾನು ತಗೊಳಕ್ಕೆ ಏನೂ ಇಲ್ಲ, ಆದರೆ ಅವ್ನು ಹಠ ಮಾಡ್ತಿದ್ದಾನೆ. ಯಾಕೆಂದರೆ ಪ್ರತಿ ಸಲ ಬಂದಾಗ ನೆಕ್ಸ್ಟ್ ಟೈಮ್ ಅಂತ ಒಂದು ವರ್ಷದಿಂದನೂ ಹಾಗೆ ತಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ತೊಗೊಂಡಿದ್ದೀವಿ ಈ ಥರ ಗಾಡಿನ. ರೆಡಿ ಈಗ ಯಾರಿಗಾದ್ರು ಗುದ್ಬಿಟ್ಟಿಯಾ ಹುಷಾರು. ಸೂಪರ್ ಮಾರ್ಕೆಟ್ಲಿ ಇರೋ ಅಂಥ ಒಂದು ಅಂಗಡಿ. ಇಲ್ಲೂ ಕೂಡ ಮುತ್ತಿನ ಸರಗಳನ್ನ ನೋಡಿದ್ದೆ ನಾನು. ಚಿನ್ನದ ಅಂಗಡಿ ಇದು. ಇಲ್ಲಿ ಡಾಲರ್ ಕೂಡ ಸಪ್ರೇಟಾಗಿ ಸಿಗುತ್ತೆ ನಮಗೆ. ಸ್ಟೋನ್ದು ಮತ್ತು ಬೆಳ್ಳಿ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಆದರೆ ಈ ಡಾಲರ್ ನೋಡಿ ಎಮರಾಲ್ಡ್ ಎಷ್ಟು ಕಾಸ್ಟ್ಲಿ ಇದೆ, 5,500 ಈ ಡಾಲರ್ಗೆ. ಮುತ್ತಿನ ಸರ ಎಲ್ಲಿದೆ? ಓ ಈ ಕಡೆ ಇದೆ. ಎಲ್ಲ ದಪ್ಪ ಸರ ಇಲ್ಲಿ. ಈ ಚಿನ್ನದ ಅಂಗಡಿಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಮುತ್ತಿನ ಸರ. ಇಲ್ಲೆಲ್ಲ ಹಾಕಿ ತೋರಿಸ್ತಾರೆ. ನಾವು ದೇವ್ರಿಗೆ ಹಾಕೋಕ್ಕೆ ಅಂತ ನೋಡ್ತಿರ್ತೀವಿ. ಬಟ್ ಸ್ವಲ್ಪ ಇದು ದುಡ್ಡು ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ. 15,000 ಮೇಲಿದೆ ಇದು. ಇದೆಲ್ಲ ನ್ಯಾಚುರಲ್ ಫ್ರೆಶ್ ವಾಟರ್ ಪರ್ಲ್ಸ್ ಅಂತ. ಅಂದರೆ ಸಾಲ್ಟ್ ವಾಟರ್ ಪರ್ಲ್ಸು ತುಂಬ ಕಾಸ್ಟ್ಲಿ ಇರುತ್ತೆ. ಸಮುದ್ರದಲ್ಲಿ ಸಿಗೋವಂಥ ಪರ್ಲ್ಸ್ ಅದು. ಇದೆಲ್ಲ ರಿವರು ಪಾಂಡು ಆ ಥರ ಇದೆ. ಚೈನಾದಲ್ಲಿ ಎಸ್ಪೆಷಲಿ ಜಾಸ್ತಿ ಸಿಗುತ್ತೆ ಈ ಥರ ಫ್ರೆಶ್ ವಾಟರ್ ಪರ್ಲ್ಸು. ಅಂದರೆ ಇದು ತುಂಬ ಚೆನ್ನಾಗಿ ಫೀಸಿಬಲ್ ರೇಟ್ಗೆ ಸಿಗುತ್ತೆ. ಬಟ್ ಇಲ್ಲಿ 20,000 ಹೇಳ್ತಿದ್ದಾರೆ ಇದೊಂದು ಸರಕ್ಕೆ. ನಮ್ಮನೆ ಹತ್ರನೇ ಇನ್ನೊಂದು ಚಿನ್ನದ ಅಂಗಡಿ ಇದೆ, ಅಲ್ಲೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆ 2 ಚಿನ್ನದ ಅಂಗಡಿ ಇದೆ. ಒಂದು ಚೈನಾ ಗೋಲ್ಡ್ ಹಳೇದು, ಇನ್ನೊಂದು ಚೈನಾ ಗೋಲ್ಡ್ ಹೊಸದು. ಇಲ್ಲಿ ಹೋಗಿ ಕೇಳ್ತೀನಿ ಪರ್ಲ್ ಸೆಟ್ ಇದೆಯಾ ಅಂತ. ನಗ್ತಾ ಇದ್ದಾರೆ. ಚಿನ್ನದ ಅಂಗಡಿಗೆ ಹೋಗಿ ಪರ್ಲ್ಸ್ ಮಾತ್ರ ಕೇಳ್ತಿದ್ಯಾ ಅಂತ. ಹೋಲ್ಸೇಲ್ ಮಾರ್ಕೆಟಲ್ಲೂ ನೋಡಿದೆ. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ನಾವು ಆಚೆ ಬರುವಾಗ ಇನ್ನೂ 1,100 ರೂಪಾಯಿ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನನಗೇನು ಭಯ ಅಂತಂದರೆ ಕೆಲವೊಂದು ಸಲ ಅದು ಫೇಕ್ ಇರುತ್ತಾ ಅಂತ. ಅಂದರೆ ಅಷ್ಟು ಮುತ್ತಲ್ಲಿ ಒಂದು ಕೆಲವು ಮುತ್ತುಗಳು ಫೇಕಾಗಿ ಪೋಣಿಸಿರ್ತಾರ ಅಂತ ಅಷ್ಟೇ. ಸೊ 100-200 RMB ಅಂದರೆ 1,000-1,500ಗೆ ಫುಲ್ ಫೇಕೆ ತೊಗೊಂಡ್ಬಿಡ್ತೀನಿ ನಾನು. ಭಯ ನೋಡಿ. ಇಲ್ಲಿ ಹಂದಿ ನೆಕ್ಲೆಸ್ ಯಾವ ಥರ ಇದೆ ಅಂತ. ಬಿಗ್ ನೆಕ್ಲೆಸ್ಸು ಹಂದಿ ಶೇಪಲ್ಲಿರೋ ಹಾರನೂ ಹಾಕೊಳ್ತಾರೆ. ಇಲ್ಲಿ ಇದು ಕೂಡ ಬ್ರೈಡಲ್ ಸೆಟ್ ಚೆನ್ನಾಗಿದೆ. ಫ್ಲವರ್ದಿದ್ದು ಹಾರ ಚುಚ್ಚಲ್ವಾ ಇದೆಲ್ಲ. ಕತ್ತಿಗೆ ಹೆಂಗೆ ಹಾಕೊಂಡಿದ್ದಾರೆ ಎಲ್ಲ ಒಂಥರ ಡಿಸೈನೇ ಚುಚ್ಚೋ ಥರ ಇದೆ. ಇದು ಇಯರಿಂಗ್ಸು. ಈ ಹಂದಿ ನೆಕ್ಲೆಸ್ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇರೋದು. ಸಕ್ಕ ಡಿಫ್ರೆಂಟ್ ಅನಿಸ್ತದೆ ಇದು. 3 ಹಂದಿ, ಕೆಳಗಡೆ ಒಂದು ಪುಟ್ಟ ಹಂದಿ ಮರಿಗಳು ಕೆಳಗಡೆನು. ಪರ್ಲ್ಸ್ ಇರುತ್ತಾ ಅನ್ನೋದು ಗೊತ್ತಿಲ್ಲ, ನೋಡೋಣ ಒಳಗಡೆ ಹೋಗಿ. ಇದೆ 2 ಚೈನ್ ಇರೋದು ಇವ್ರ ಹತ್ರ. ಇನ್ನೊಂದು ಚಿಕ್ಕದು ಕೈ ಕಾಂಕಾಮ ಕೈ ನಾಯ್ಗ. ಹಾಂ ಚಿಕ್ಕ ಈ ಥರ ಇದೆ ಪರ್ಲ್ಸ್. ಇಲ್ಲಿ ಇದಕ್ಕೂ ಡಾಲರ್ ಇಲ್ಲ. ಈ ಚಿನ್ನದ ಅಂಗಡಿಲೂ ಕೂಡ ನೆಕ್ಲೆಸ್ ರೇಟು ಆಲ್ಮೋಸ್ಟ್ 20,000 ರೂಪಾಯಿ ಮೇಲೆ ಹೇಳ್ತಿದ್ದಾರೆ. ಆಮೇಲೆ ಡಾಲರ್ ಕೂಡ ಇಲ್ಲ, ಡಾಲರ್ನ ಸಪ್ರೇಟಾಗಿ ತೊಗೋಬೇಕು ಅಂತ ಹೇಳಿದ್ರು. ನಾನು ಮುಂಚೆ ನೋಡ್ಕೊಂಡು ಹೋಗಿದ್ದ ಅಂಗಡಿಗೆ ವಾಪಸ್ ಬಂದೆ. ಇಲ್ಲಿ ನನಗೆ ಒಂದು ಮುತ್ತಿನ ಸರ ಇಷ್ಟ ಆಗಿತ್ತು. ಅದು ಸ್ವಲ್ಪ ಕಡಿಮೆನೂ ಇತ್ತು ಕಂಪ್ಯಾರಿಟಿವ್ಲಿ ಎಲ್ಲ ಅಂಗಡಿಗಳಿಗೂ ಕಂಪೇರ್ ಮಾಡಿದ್ರೆ. ಈ ಅಂಗಡಿನಲ್ಲಿ ಒಂದು ಮುತ್ತಿನ ಸರ ಸ್ವಲ್ಪ ನನಗೆ ಓಕೆ ಅಂತ ಅನ್ನಿಸ್ತು. ಸೊ ಈಗ ಡಾಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾವ್ದು ಬೇಕು ಅಂತ. ಇದಕ್ಕೆ ಡಾಲರ್ ಸಪ್ರೇಟಾಗಿ ತೊಗೋಬೇಕು. ಇದೆಲ್ಲ ಬೆಳ್ಳಿ ಡಾಲರ್ಸು. ನನಗೆ ಈ $3 ಇಷ್ಟ ಆಯಿತು. ಈ 3ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅಶ್ರೀ ಇದು ಬೆಳ್ಳಿನ ಕೇಳಿ. ಇದು ಬೆಳ್ಳಿನ. ಇದು 这个是那个银子的，银子啊，美丽的， ಇದು 都是啊，都是银子的啊。ಎರಡು ತಗೋತಾ ಇದ್ದೀನಿ ಈಗ. ಇದೊಂದು ಸರ.哎，你们在这边上ಇದಕ್ಕೆ ಸಪ್ರೇಟ್上的ದುಡ್ಡು.学校不一样。ಇದು ಚೆನ್ನಾಗಿದೆ ಸ್ಟೋನ್ದು. ಇದು 3,500 ಇದಕ್ಕೆ. ಬೆಳ್ಳಿದು ಪ್ಲಸ್ ಸ್ಟೋನ್ ಒರಿಜಿನಲ್ ಅಂತ ಹೇಳ್ತಿದ್ದಾರೆ. ಇದು ಸ್ಟೋನು ಒರಿಜಿನಲ್ಲು ಮತ್ತು ಬೆಳ್ಳಿದು 5,500 ಈ ಡಾಲರ್ಗೆ.
ಇದನ್ನು ಇವಾಗ ಕಟ್ ಮಾಡಿಬಿಟ್ಟು ದಾರನ ಡಾಲರ್ ಹಾಕ್ಬಿಟ್ಟು ಕೊಡ್ತಾರೆ ಕ್ಲೀನಾಗಿ. ಎಲ್ಲ ನೋಡಿ ಮಕ್ಳದ್ದು ಡಾಲರ್ಗಳಿದೆಲ್ಲ ಚಿನ್ನದ್ದು ಗೊಂಬೆಗಳಿದೆ ನೋಡಿ, ಎಲ್ಲ ಗೊಂಬೆಗಳ ಡಾಲರು. ಇದೊಂದು ಕುದುರೆ ಡಾಲರ್ಗೆ 5,300 RMB ಅಂದರೆ 60,000 ಆಲ್ಮೋಸ್ಟ್ ಡಾಲರ್ಗಳು. ನೀವು ಡಾಲರ್ಗಳು ಯಾವ ಥರ ಇದೆ ಅಂತ ಇಲ್ಲೇ ಒಂಥರ ಡಿಫ್ರೆಂಟ್ ಡಾಲರ್ಸು. ಈ ಬಟ್ಟೆ ಪಿನ್ ಯಾವ ಥರ ಇದೆ, ಬಟ್ಟೆ ಪಿನ್ನ ಇದು ಬಟ್ಟೆಗೆ ಹಾಕೊಳ್ಳೋದು ಡಾಲರ್. ಅಂಗಡಿಲಿ ಶಾಪಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಮಕ್ಳು ಆಟ ಆಡೋಕ್ಕೆ ಒಂದು ಜಾಗ ಬಿಟ್ಟಿದ್ದಾರೆ ನೋಡಿ. ಮೆರಾಲ್ಡ್ ಉಂಗುರಗಳು ಯಾವ ಥರ ಇದೆ ಅಂತ. ಇವಪ್ಪ ಎಷ್ಟಿದಕ್ಕೆ ಇಲ್ಲೇ 14,868 ಈ ಉಂಗುರಕ್ಕೆ, ಅಂದರೆ 1,60,000 ಈ ಉಂಗುರಕ್ಕೆ. 1 ಗ್ರಾಮ್ ಚಿನ್ನ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಚಿನ್ನದ ಬಿಸ್ಕೆಟ್ಗಳಿದೆ ಪುಟ್ಟಾಣಿದು. 1 ಗ್ರಾಮು ನಂಬರ್ಸ್ ಬರೆದಿದ್ದಾರೆ, ಸುಮ್ಮನೆ ಏನೋ ನಂಬರ್ಸ್ ಕ್ರೇಜ್ ಇರಬೇಕು ಇವ್ರಿಗೆ. 1 ಗ್ರಾಮು 3 ಗ್ರಾಮ್ ಇದೆ ಇದರಲ್ಲಿ. 1 ಗ್ರಾಮ್ ಬಿಸ್ಕೆಟು ಎಷ್ಟು ಚೆನ್ನಾಗಿದೆ ಅಂತ. ಯಾವುದೋ ಪ್ರಾಣಿ ಕಾರಲ್ಲಿ ಹೋಗ್ತಿರೋ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇದು. 1 ಗ್ರಾಮು ಡಿಸೈನ್ ಎಲ್ಲ ಮಾಡಿದ್ದಾರೆ, ಅಂದರೆ ಸುಮ್ಮನೆ ಮನೇಲಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. 1 ಗ್ರಾಮ್ ಎಷ್ಟಿದಕ್ಕೆ ಸಿಗೋದು ಆಚೆ 1,001点。 ಸುಮ್ಮನಿರು 1,200 RMB ಅಂತ. ಇದು ಮೇಕಿಂಗ್ ಚಾರ್ಜಸ್ ಎಲ್ಲ ಏನೂ ಇಲ್ಲ, ಅಂದರೆ ಆಲ್ಮೋಸ್ಟ್ 14,000 ಆಯಿತು. ಅಂದರೆ ಇದು 22 ಕ್ಯಾರೆಟ್ ಅಲ್ಲ, 24 ಕ್ಯಾರೆಟ್ ಚಿನ್ನ ಇದು. 24 ಕ್ಯಾರೆಟ್ ಚಿನ್ನಕ್ಕೆ 1,200 ಅಂದರೆ 14,000. ಚೆನ್ನಾಗಿದೆ, ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ರೂಪಾಯಿನಲ್ಲಿ 14 ಆಗುತ್ತಲ್ವಾ, ತುಂಬ ಚೆನ್ನಾಗಿದೆ. ಹಬ್ಬದಲ್ಲಿ ವರಮಲಕ್ಷ್ಮಿ ಹಬ್ಬಕ್ಕೆ ಹಿಂಗೆ ಇಡ್ಬೋದು 1 ಗ್ರಾಮ್ ಚಿನ್ನನ ಲಕ್ಷ್ಮಿ ಮುಂದೆ, ತುಂಬ ಚೆನ್ನಾಗಿರುತ್ತೆ. ತಗೋಬೇಕಲ್ಲ ಇದೊಂದು. ಬಟ್ ಇದನ್ನು ಕ್ಯಾರಿ ಮಾಡ್ಬೋದಾ ಏನೋ ಗೊತ್ತಿಲ್ಲ, ಕ್ಯಾರಿ ಮಾಡ್ಬೋದು ಅನಿಸುತ್ತೆ. ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 1 ಗ್ರಾಮ್ಗೆ. ಅಂದರೆ ಇದನ್ನ ಡಬ್ಬಿ ಓಪನ್ ಮಾಡಿದ್ರೆ ಮುರಿದೋಗುತ್ತೆ ಅನಿಸುತ್ತೆ. ಇದನ್ನ ಹೀಗೆ ಇಟ್ರೇ ಚೆಂದ. ಹಾಕ್ತಾ ಇದ್ದಾರೆ ನನ್ನ ಸರಕ್ಕೆ ಡಾಲರ್ನ. ಏನಪ್ಪ ಸರ ಅಲ್ಲ, ದೇವ್ರ ಸರನಾ? ಇಲ್ಲಿ ಒಬ್ರು ಚೈನೀಸ್ ಮುತ್ತಿನ ಗುಂಡುಗಳು ಬರುತ್ತಲ್ಲ, ಅದರಲ್ಲಿ ಬ್ರೇಸ್ಲೆಟ್ ತರ ಮಾಡಿಸ್ಕೊತಿದ್ರು. ನಾನು ತುಂಬಾ ಚೆನ್ನಾಗಿದೆ ಅಂತ ಅಂದೆ, ಸೊ ಕಟ್ಕೊಂಡು ತೋರಿಸ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಗೋ ನೀನುವೆ ಅಂತ. ಈ ಗುಂಡು ಮಣಿಗಳು ಆಲ್ಮೋಸ್ಟ್ 2,000ಕ್ಕೆ 6 ಮಣಿ ಕೊಡ್ತಾರಂತೆ. ಚೈನಾದಲ್ಲಿ ಈ ಥರ ಸ್ಟೋನ್ ಮಣಿಗಳ ಬ್ರೇಸ್ಲೆಟ್ ಮಧ್ಯದಲ್ಲಿ ಒಂದೊಂದು ಚಿನ್ನದ ಗುಂಡುಗಳನ್ನ ಸೇರಿಸ್ಕೊಂಡು ಕೈಗೆ ಹಾಕೊಳ್ತಾರೆ ಬ್ರೇಸ್ಲೆಟ್ ತರ. ಅದು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಈಗ ಮುತ್ತಿನ ಸರ ರೆಡಿ ಆಯ್ತು. ಸೊ ಈ ಸಲ ವರಮಲಕ್ಷ್ಮಿಗೆ, ನಮ್ಮ ಲಕ್ಷ್ಮಿಗೆ ಮುತ್ತಿನ ಸರ ಹಾಕ್ತಾ ಇದ್ದೀನಿ. ಸರ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬರೀ ಮುತ್ತಿನ ಸರದ ಅಂಗಡಿಗೆ ಹೋಗಿ ಚಿನ್ನದ ಅಂಗಡಿಗಳು ಒಂದು 3-4 ನೋಡ್ಕೊಂಡು ಫೈನಲಿ ಒಂದು ಸರನ ಚೂಸ್ ಮಾಡಿದೀನಿ. ಸರ ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ದೇವ್ರಿಗೆ ಹಾಕಿದ್ಮೇಲೆ ನಾನೇ ಹಾಕೊಳ್ಳೋದು. ನಿನ್ ಸರ ಅಲ್ಲ ದೇವ್ರ ಸರ ಅಂತಿದ್ದಾನೆ ಅವನು. ದೇವ್ರ ಹೆಸರು ನಾವೇ ತಗೊಳ್ತೀವಿ. ಇಲ್ಲೂ ಒಳಗಡೆ ಹಾಕ್ಸಿ ಬ್ಯಾಗ್ ಹಾಕ್ಸ್ಕೊಂಡ್ರೆ ಇಲ್ಲಿ ಒಂದು ಸರ ಜೊತೆಗೆ $1 ತಗೊಂಡೆ ಲಕ್ಷ್ಮಿಗೆ ಹಾಕಕ್ಕೆ ಅಂತ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಚೈನಾ ವಿಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.